ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀವಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಪ್ರಪಂಚ. ಇವತ್ತು ನಾನು ನನ್ನ ಇಷ್ಟವಾದ ದೇವಸ್ಥಾನಕ್ಕೆ ಹೋಗ್ತಾವನೆ, ಅದನ್ನು ನಿಮ್ಮನ್ನೂ ಕರ್ಕೊಂಡು ಹೋಗ್ತೆ. ಬನ್ನಿ ಹೋಗುವ. ಅಂತ ಈ ಮೇಕಪ್ ರೆಡಿ ನೋಡಿ, ಹಚ್ಚತ್ಲಂದ್ರೆ ದೇವ್ರೆ. ನನ್ನ ಸೀರೆ ಹೆಂಗದೆ? ನಂದೇ ಅಲ್ಲ, ನಿಂದ ಅಲ್ಲ, ಇದು ನನ್ನ ಚಿಗುರುದು ಇರ್ತಾರಲ್ಲ, ಬಂತು, ರಿಕ್ಷಾ ಬಂತು. ಹಾಯ್ ಗೈಸ್, ನಾನು ನಿಮಗೆ ದೇವಸ್ಥಾನ ಕರ್ಕೊಂಡು ಹೋಗ್ತೆ, ಬನ್ನಿ. ಹಾಯ್ ಮಾಡು. ಎಲ್ಲೈತೆ? ನಾನು, ನನ್ನ ತಂಗಿ, ಅಮ್ಮ ಮತ್ತು ನನ್ನ 2 ಪುಟಾಣಿಗಳು ಈ ದೇವಸ್ಥಾನಕ್ಕೆ ಹೋಗ್ತಿದ್ರು. ನಿಮ್ಗೇನಾದರೂ ಈ ರೋಡ್ ನೋಡಿ ಇದೇ ದೇವಸ್ಥಾನ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ನೋಡುವ. ದಾರಿ ಸ್ವಲ್ಪ ದೂರ ಅದಲ್ಲ, ಅಲ್ಲಿ ತನಕ ನಾನು ನಿಮಗೆ ಕರಾವಳಿ ಪ್ರದೇಶದ ಬಗ್ಗೆ ಒಂದು ಸಣ್ಣ ಹಿಸ್ಟ್ರಿ ಹೇಳ್ತೆ. ನಿಮ್ಗೆ ಗೊತ್ತಿರ್ಬೋದೋ ಏನೋ. ಪುರಾಣಗಳ ಪ್ರಕಾರ ಪರಶುರಾಮರೇ ಕರಾವಳಿನ ಸೃಷ್ಟಿ ಮಾಡಿರ್ತಾರೆ ಅಂತ ನಾವು ಕೇಳ್ಕೊಂಡೇ ಬಂದರೆ. ಹಾಗಾದರೆ ಎಂತಕ್ಕೆ ಸೃಷ್ಟಿ ಮಾಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತದೆಯಾ? ಕ್ಷತ್ರಿಯರಿಂದ 21 ಬಾರಿ ಪ್ರದಕ್ಷಿಣೆ ಹಾಕಿ ಒಂದು ಭೂಮಿನ ಪರಶುರಾಮರು ಗೆದ್ದಿರ್ತಾರೆ. ಆ ಭೂಮಿಯನ್ನು ಕಶ್ಯಪ ಮುನಿಗಳಿಗೆ ದಾನ ಮಾಡ್ತಾರೆ. ದಾನ ಮಾಡಿದ ಭೂಮಿಯಲ್ಲಿ ತಾನು ಇರಬಾರ್ದು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ತಂದೆ ಆದ ಸ್ವಂತ ಹೊಸ ಭೂಮಿನ ಸೃಷ್ಟಿ ಮಾಡುವ ಅಂತ ನಿರ್ಧರಿಸ್ತಾರೆ. ಆಗ ಪರಶುರಾಮರು ಸಹ್ಯಾದ್ರಿ ಪರ್ವತದ ಮೇಲೆ ಬಂದು ಸಮುದ್ರ ರಾಜನ ಹತ್ರ ಸ್ವಲ್ಪ ಹಿಂದೆ ಸರಿ ಅಂತೇಳಿ ಪ್ರಾರ್ಥಿಸ್ತಾರಂತೆ. ಆದರೆ ಸಮುದ್ರ ರಾಜ ತಕ್ಷಣ ಹಿಂದೆ ಸರಿಯಲ್ಲಂತೆ. ಆಗ ಪರಶುರಾಮರು ತಮ್ಮ ಪವಿತ್ರವಾದ ಕೊಡಲಿಯನ್ನು ಸಮುದ್ರಕ್ಕೆ ಎಸಿತಾರೆ. ಅವರು ಎಸೆದ ಕೊಡಲಿ ಎಷ್ಟು ದೂರ ಹೋಗಿ ಸಮುದ್ರಕ್ಕೆ ಬೀಳತ್ತೋ ಅಷ್ಟು ದೂರದವರೆಗೂ ಸಮುದ್ರ ಹಿಂದೆ ಸರಿಯತ್ತೆ. ಹಿಂದೆ ಸರಿದಿರೋ ಸಮುದ್ರದ ಜಾಗನೆಯ ಈಗಿನ ಕರಾವಳಿ. ಇದಕ್ಕೇನೆ ಕರಾವಳಿನ ಪರಶುರಾಮರ ಕ್ಷೇತ್ರ ಅಂತ ಹೇಳ್ತಾರೆ. ಪರಶುರಾಮರಿಗೂ ಹಾಗೆ ನಾವೀಗ ಹೋಗ್ತಾ ಇರೋ ದೇವಸ್ಥಾನಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ಬೋದು. ಕರಾವಳಿ ಭೂಮಿ ಏನೋ ಸೃಷ್ಟಿಯಾಯಿತು, ಆದರೆ ಈ ಭೂಮಿಯಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಕೃಷಿಗೆ ಯೋಗ್ಯವಾಗಿರಲಿಲ್ಲ, ಜನ ಕೂಡ ವಾಸ ಮಾಡೋಗಿರಲಿಲ್ಲ. ಅದಕ್ಕೆ ಪರಶುರಾಮರು ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಶಿವ ಹೇಳ್ತಾರೆ, ಲವಣ ಮತ್ತು ವಿಷ ಜಾಸ್ತಿ ಇರೋದ್ರಿಂದ ನೀನು ನಾಗರಾಜ ವಾಸುಕಿನ ಪ್ರಾರ್ಥನೆ ಮಾಡು ಅಂತ. ಶಿವ ಹೇಳ್ದಾಗೆ ಪರಶುರಾಮರು ಶ್ರೀ ವಾಸುಕಿ ರಾಜನನ್ನು ಪ್ರಾರ್ಥನೆ ಮಾಡ್ತಾರೆ. ಪರಶುರಾಮರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ರಾಜ ವಾಸುಕಿ ತನ್ನ ಸರ್ಪ ಸೈನ್ಯದೊಂದಿಗೆ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದರಲ್ಲಿರುವಂಥ ವಿಷನ ಹಾಗೂ ಲವಣಾಂಶನ ನಾಶ ಮಾಡ್ತಾರೆ. ಆಗ ಭೂಮಿಯಲ್ಲಿ ಜನರು ವಾಸಿಸುವ ಹಾಗೆ ಕೃಷಿ ಮಾಡೋ ಹಾಗೆ ಆಗತ್ತೆ. ಈ ಉಪಕಾರಕ್ಕೆ ಪ್ರತಿಯಾಗಿ ಪರಶುರಾಮರು ಒಂದು ಮಾತು ನೀಡ್ತಾರೆ. ಕರಾವಳಿ ಭೂಮಿಯಲ್ಲಿ ಯಾರೆಲ್ಲ ವಾಸ ಮಾಡ್ತಾರೋ ಅವರು ನಾಗದೇವತೆಯನ್ನು ಪೂಜೆ ಮಾಡಬೇಕು. ಹಾಗೆ ಪ್ರತಿಯೊಂದು ಮನೆಯಲ್ಲಿ ಅಥವಾ ಗ್ರಾಮದ ಒಂದು ಭಾಗದಲ್ಲಿ ನಾಗರ ದೇವಸ್ಥಾನ ಅಂದರೆ ನಾಗರ ಮನೆಯನ್ನು ನಿರ್ಮಾಣ ಮಾಡಬೇಕು, ಹಾಗೆ ಅಲ್ಲಿ ಪೂಜಿಸಬೇಕು ಅಂತ ಹೇಳಿ ಪರಶುರಾಮರ ಭೂಮಿಯನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಇಲ್ಲಿ ವಾಸ ಮಾಡೋಕ್ಕೆ ಯೋಗ್ಯವಾಗಿ ಮಾಡಿದ್ದು ನಾಗದೇವತೆಗಳು. ಆದ್ದರಿಂದ ಕರಾವಳಿ ಭಾಗದಲ್ಲಿ ನಾಗರ ಮೂರ್ತಿ ಮತ್ತು ನಾಗಾರಾಧನೆ ಅತಿಯಾಗಿ ಕಾಣಿಸ್ತದೆ. ನಾನು ಕೂಡ ದೇವಸ್ಥಾನ ರೀಚ್ ಆದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕಾಯ್ಕಿಣಿ ಗ್ರಾಮದಲ್ಲಿರುವ ಶ್ರೀ ಶಿರಣಿ ಅನ್ನಪೂರ್ಣೇಶ್ವರಿ ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾವು ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತರು, ಅಂದರೆ ತಿಂಗಳಲ್ಲಿ ಒಂದ್ಸಲಿ ಆದ್ರೂ ಬಂದೇ ಬರ್ತರು. ಇಲ್ಲಿ ಪ್ರತಿದಿನವೂ ಪೂಜೆ ನಡೀತದೆ. ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದರು. ನಾನು ಪೂಜೆ ಎಲ್ಲ ನಡೆದೋಯ್ತು ಅಂತ ಹೇಳಿ ನಾವು ಗಡಿಬಿಡಿ ಮಾಡ್ಕೊಂಡ್ರು. ನೋಡಿದ್ರೆ ಆವಾಗಷ್ಟೇ ರೆಡಿ ಮಾಡ್ತಾಯಿದ್ರು. ಸರಿಯಾದ ಟೈಮಿಗೆ ಬಂದು ನಾವು ತಲುಪ್ಕೊಂಡ್ರು. ಇಲ್ಲಿ ನೋಡಿ, ನಮ್ಮ ದನಿ ಎಲ್ಲಿ ಹೋದ್ರೂ ಅವಳು ಕಿಲಾಡಿ ಮಾಡೋದು ಮಾತ್ರ ಬಿಡೋದಿಲ್ಲ. ಅಲ್ಲೇನು ಸರ್ಕಸ್ ಮಾಡ್ತಿದ್ಲು.
ನೋಡಿ, ಇದೇ ಶಿರಣಿ ಅಮ್ಮ. ಇಲ್ಲಿ ಅಮ್ಮನವರು ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೇಶ್ವರಿ ಎರಡೂ ಹೆಸರಿನಲ್ಲಿ ನೆಲೆಸಿರ್ತಾರೆ. ಭಕ್ತರ ಸಂಕಷ್ಟವನ್ನು ದೂರ ಮಾಡೋಕ್ಕೆ ತಾಯಿ ಇಲ್ಲಿ ಶಿರಣಿ ಕ್ಷೇತ್ರದಲ್ಲಿ ಉತ್ತದ ರೂಪದಲ್ಲಿ ಉದ್ಭವ ಆಗ್ತಾರಂತೆ. ಹಾಗೆ ಇಲ್ಲಿ ಮೇಲೆ ದೇವತೆ ಕಟ್ಟೆ ಅಂತ ಹೇಳಿ ಅದನ್ನು ತೋರಿಸ್ತೆ ಬನ್ನಿ. ಅಲ್ಲೂ ಕೂಡ ಪೂಜೆ ನಡೀತದೆ. ದೇವತೆ ಕಟ್ಟೆ ಅಂತ ಹೇಳಿದ್ರೆ ಇಲ್ಲಿ ನಾಗರ ಕಲ್ಲುಗಳನ್ನು ನೀವು ನೋಡ್ಬೋದು. ದೇವತೆ ಕಟ್ಟೆಯ ದೇವಸ್ಥಾನ ಬಂದು ಸ್ವಲ್ಪ ದೂರದಲ್ಲದೆ ಇಲ್ಲಿಂದ. ಭಕ್ತಾದಿಗಳಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಸಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂಥ ದೇವತೆ ಕಟ್ಟೆಗೆ ಪೂಜೆ ಮಾಡಿಸ್ತಾರೆ. ಈ ನಾಗರ ಕಲ್ಲೆಲ್ಲ ನೋಡಿದ ಮೇಲೆ ನಿಮಗೆ ಆಗ ಒಂದು ಕರಾವಳಿ ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳಿ ಒಂದು ಸ್ಟೋರಿ ಹೇಳಿದ್ನಲ್ಲ, ಅದು ನಿಮ್ಗೀಗ ಕ್ಲಾರಿಟಿ ಬಂದಿರ್ತದೆ ಅಂತೆಲ್ಲ ಅನ್ಕೊಳ್ತೆ. ಎಂತ ಗೊತ್ತಾ, ಎಲ್ಲರಿಗೂ ಕೂಡ ಒಂದು ಫೇವ್ರೇಟ್ ದೇವರು ನನಗೆ ಗಣೇಶ, ಪಾರ್ವತಿ ಅಥವಾ ದುರ್ಗಾ ಪರಮೇಶ್ವರಿ, ಶಿವ, ಈ ಥರ ತುಂಬ ಫೇವ್ರೇಟ್ ದೇವರು ಎಲ್ಲರಿಗೂ ಇದ್ದೇ ಇರ್ತದಲ್ವ. ಹಾಗೆಯೇ ನನಗೆ ಈ ದೇವರಂದರೆ ಅಷ್ಟಿಷ್ಟ. ನಾನು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಇರಲಿ, ದಿನ ನಾನು ಎಷ್ಟು ಸಲ ತಾಯಿ ನೆನೆಸ್ಕೊಳ್ತೀನೋ ಅಂತಲೇ ನನಗೆ ಗೊತ್ತಿಲ್ಲ, ಅಷ್ಟು ನೆನೆಸ್ಕೊಳ್ತೀನಿ. ಅಂತಕ್ಕಂದ್ರೆ ಅಷ್ಟು ಅಪಾರ ನಂಬಿಕೆ ನನಗೆ ಈ ತಾಯಿ ಮೇಲೆ ಅದೇ. ಶಿರಣಿ ಅಮ್ಮ, ದೇವಮ್ಮ ಅಂತೇಳಿ ಈ ಎರಡು ಹೆಸರನ್ನ ಕರೆದ್ರೆ ಸಾಕು, ನನಗೆ ಕಷ್ಟ ಎಂಥದಾದ್ರೂ ಒಂಥರ ಗೊಂದಲ ಈ ಥರ ಎಂಥ ಇದ್ರೂ ಪರಿಹಾರ ಆಗುತ್ತೆ. ನನ್ನ ಲೈಫ್ನಲ್ಲಿ ನನಗೆ ಎಂತೆಲ್ಲ ಒಳ್ಳೇದಾಗೋದಲ್ಲ ಇಲ್ಲಿ ತನಕನೂ ಅದು ಈ ತಾಯಿಯ ದಯೆಯಿಂದನೇ ಅಂತ ಹೇಳಿ ನಾನು ಇಲ್ಲಿ ತನಕನೂ ನಂಬನೆ. ನೀವು ಆದರೆ ಒಂದು ಸಲ ಇಲ್ಲಿ ಬಂದು ಹೋಗಿ, ನಿಮ್ಗೆ ಯಾವುದೇ ಥರದ ಕಷ್ಟ ಇದ್ರೂ ಭಕ್ತಿಯಿಂದ, ನಂಬಿಕೆಯಿಂದ ತಾಯಿ ಹತ್ರ ಕೇಳ್ಕೊಳ್ಳಿ. ನಾನು ನಿಜವಾಗ್ಲೂ ಹೇಳ್ತೇನೆ, ನಿಮ್ಗೆ ಕಷ್ಟ ಇದ್ದರೆ ಅಥವಾ ನಿಮ್ಗೇನಾದರೂ ಆಸೆ ಇದ್ದರೆ ನಿಜವಾಗ್ಲೂ ನೆರವೇರ್ತದೆ. ತಾಯಿ ಅಷ್ಟು ಶಕ್ತಿ ಇದೆ ತಾಯಿಗೆ. ಇಲ್ಲಿನೊಂದು ವಿಶೇಷ ಅಂತ ಹೇಳಿದರೆ ಹೂವಿನ ಪ್ರಸಾದ ಕೇಳೋದು. ಭಟ್ಕಳದಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಈ ಥರದ್ದೊಂದು ಸಂಪ್ರದಾಯ ಇದೆ. ಹೂವಿನ ಪ್ರಸಾದದ ಮೂಲಕ ನಮ್ಮ ಪ್ರಶ್ನೆ ಮತ್ತು ನಮ್ಮ ಗೊಂದಲಕ್ಕೆ ದೇವಿಯಿಂದ ಒಂದು ಉತ್ತರ ತಗೊಳ್ಳೋದು ಅಂಥೇಳಿ. ಇಲ್ಲೂ ಕೂಡ ಅದನ್ನು ಮಾಡ್ತಾರೆ. ಶುಕ್ರವಾರ ಮತ್ತು ಮಂಗಳವಾರ ಅಂತ ಇರ್ತದಲ್ಲ, ಅವತ್ತು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಬಾಕಿ ದಿನವೂ ಕೂಡ ಪ್ರಸಾದ ಕೇಳ್ತಾರೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ಆದರೆ ನಿಮಗೆ ಅಲ್ಲಿ ಇರುವಂಥವರು ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ಥರ ಎಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಕಾಳಿ ತಾಯಿ ದುರ್ಗಾ ಪರಮೇಶ್ವರಿ ಮಾತ್ರ ಇಲ್ಲ, ಅವರ ಮಗ ಗಣಪತಿ ಕೂಡ ಇದ್ದಾರೆ. ಈಗ ಗಣಪತಿ ಪೂಜೆನ ಬೆಳಗ್ಗೆನೇ ಮಾಡಿರ್ತಾರೆ ಅವರು. ಇಲ್ಲಿ ಬಾಗ್ಲಾಕರೆ, ಇಲ್ಲಿ ಸ್ವಲ್ಪ ಬೇಗ ಬರಬೇಕು ಗಣಪತಿ ಪೂಜೆ ಮಾಡೋದಿದ್ರೆ. ದೇವ್ರೆ, ನನ್ನ ತಂಗಿಗೆ ತುಂಬ ಒಳ್ಳೆ ಬುದ್ಧಿ ಕೊಡು. ನಾವು ಹೇಳ್ಕೊತೀನಿ ಹಿಂಗೆ ಹೇಳ್ಬಿಡೋದು. ಮನಸ್ಸಲ್ಲಿ ಯಾವುದೇ ಥರದ ಕೆಟ್ಟ ಆಲೋಚನೆ ಆಗಿರ್ಬೋದು ಅಥವಾ ಎಂಥದೇ ಇರಲಿ, ನಮಗೆ ಇಲ್ಲಿ ಬಂದ್ರೇ ಪರಿಹಾರ ಅಂತ ಹೇಳಿ ಸಿಗೋದು. ಎಂತಕ್ಕಂದರೆ ನಮ್ಮ ಮನಸ್ಸಿಗೆ ಯಾವುದೇ ಥರ ತೊಂದರೆ ಸ್ವಲ್ಪ ಮನಸ್ಸು ಸರಿ ಇಲ್ಲ ಅಂತ ಅನಿಸಿದ್ರೆ ನಾವು ಇಲ್ಲಿ ಬಂದರೂ ಹಾಗೆ ನಮ್ಗೆ ಆವಾಗ್ಲಿಂದನೇ ಒಂದು ನೆಮ್ಮದಿ ಅನ್ನೋದು ಸಿಗ್ತದೆ. ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿ ಈಗ 2 ವರ್ಷ ಆಯ್ತಲ್ಲ, ದನಿ ಹುಟ್ಬೇಕಾದ್ರೆ ಮಾಡಿರಲ್ಲ. 2 ವರ್ಷ ಆಯ್ತಿದ್ದು, 2-2.5 ವರ್ಷ ಹತ್ರ ಆಯಿತು. ಇದು ಮುಂಚೆ ಹಾಗೆ ಇತ್ತು, ಇದು ಹಾಗೆ ಅದೇ. ಇಲ್ಲಿ ಶಿಲ್ಪಿ ಕಲ್ಲಿಂದ ದೇವಸ್ಥಾನ ಮಾಡ್ಯಾರ. ಗೋಪುರ ಚಂದ ಮಣ್ಣು ಮಾಡ್ಯಾರೆ. ನಿಮ್ಮೆಲ್ಲರಿಗೂ ಈ ದೇವರು ಆಯುಷ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ನಿಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ನಾನು ನಿಮ್ಮ ಸಲುವಾಗಿ ಬೇಡ್ಕೊಳ್ತೆ. ಮಹಾಪೂಜೆ ಎಲ್ಲ ಆಯಿತು. ಹಾಗೆ ತಾಯಿಯ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೊಳ್ವಾ ಅಂತೇಳಿ ಕೂತ್ಕೊಂಡಿದ್ರು. ನನ್ನ ಮಗ ಅಂತೂ ನಿಂತ್ಕೊಳ್ಳೋಕೆಲ್ಲ ಟ್ರೈ ಮಾಡ್ತಿದ್ದ. 12 ಗಂಟೆಗೆಲ್ಲ ಮಹಾಪೂಜೆ ಸ್ಟಾರ್ಟ್ ಮಾಡ್ತಾರೆ. ನೀವು ಈ ವ್ಲಾಗ್ ನೋಡಿ ಇಲ್ಲಿ ಬರಬೇಕಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರುತ್ತೆ, ಹೋಗಿ ಚೆಕ್ ಮಾಡಿ.
ಎಲ್ಲಿ ನೋಡಮ್ಮ, ಅನ್ಕಣ ಅವ್ನು ಬೀಳ್ತಾನೆ. ಅವ್ನು ಕೊಟ್ಟನ್ ತಿನ್ನು. ಅಷ್ಟು ದೊಡ್ಡದು ಕೊಟ್ಟಲ್ಲ ಮಗ ನೀನು. ಮಮ್ಮಿಗೆ ಕೊಡ್ತೀಯ ಅದನ್ನ ನಂಗೆ ಕೊಡ್ಬೇಡ. ಯಾರು ಕೊಟ್ಟಿದ್ದೆ? ಅದ್ಯಾರು? ನಾವು ಪೂಜೆ ಮುಗಿಸಿ ಮನೆಗೆ ಹೋಗ್ತಾ ಇದ್ರು. ಇಲ್ಲಿ ಕೊಪ್ಪದ ಬಸ್ ಬರ್ತದೆ, ಆದರೆ ಅದು ಟೈಮಿಗೆ ಸಿಗೋದಿಲ್ಲ. ಅದಕ್ಕೆ ನಾವು ಆಟೋ ರಿಕ್ಷಾನೇ ಮಾಡ್ಕೊಂಡು ಬರ್ತರು. ಓಕೆ ಗೈಸ್, ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ. ಟೇಕ್ ಕೇರ್.